ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರುತಿ ವ್ಲಾಗ್ಸ್. ಆ್ಯಂಡ್ ಇವತ್ತಿನ ವಿಡಿಯೋ ಬಂದು ಇದು ಟ್ಯೂಸ್ಡೇ ವ್ಲಾಗ್ ಆಗಿರುತ್ತೆ, ಮಂಗಳವಾರ. ಸೊ ನಮ್ಮ ಮನೆಯವರು ಮತ್ತು ಹರ್ಷಿತಾ ಇಬ್ಬರು ಹೋದ್ಮೇಲೆ, ಅಂದರೆ ಹರ್ಷಿ ಸ್ಕೂಲ್ಗೆ ಹೋದ್ಮೇಲೆ, ನಮ್ಮ ಮನೆಯವ್ರು ಕೆಲ್ಸಕ್ಕೆ ಹೋದ್ಮೇಲೆ ನನ್ನ ಕೆಲಸ ಸ್ಟಾರ್ಟ್ ಆಗುತ್ತೆ, ದಿನದ ರೊಟೀನು. ಅವರು ತಿಂಡಿಗೆ ನಾನಿವತ್ತು ಪುಳಿಯೋಗರೆ ಮಾಡಿದ್ದೆ. ಸೊ ಬಾಕ್ಸ್ ಕಟ್ಕೊಂಡು ತಿಂದು ಹೋದರು. ಅದೆಲ್ಲ ಆದಮೇಲೆ ತಿಂಡಿ ಮಾಡಿದ ಪ್ಲೇಟ್ಸು ಪಾತ್ರೆ ಎಲ್ಲ ನಾನು ತೊಳೆದಿಟ್ಟು ಸಿಂಕೆಲ್ಲ ಕ್ಲೀನ್ ಮಾಡಿ ನಾನು ಮನೆ ಕೆಲಸ ಸ್ಟಾರ್ಟ್ ಆಗುತ್ತೆ ನೋಡಿ. ಕಸ ಗುಡಿಸ್ಕೊಳ್ಳೋದು ಎಲ್ಲ ಎತ್ತಿ ಕ್ಲೀನ್ ಮಾಡೋದು ಆ್ಯಂಡ್ ಮನೆ ಒರೆಸ್ಕೊಳ್ಳೋದು, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನನ್ನ ಕೆಲಸ. ನನಗಂತೂ ಕೆಲಸ ಮಾಡಬೇಕಾದ್ರೆ ಸಾಂಗ್ಸ್ ಹಾಕ್ಕೊಂಡು ಕೆಲಸ ಮಾಡಿಲ್ಲ ಅಂದರೆ ನನಗೆ ಕೆಲಸ ಮಾಡೋಕ್ಕೆ ಮೂಡ್ ಬರೋಲ್ಲ. ನಿಮಗೂ ಯಾರಿಗಾದ್ರೂ ಇದೇ ರೀತಿ ಇದೆಯಾ? ಕಮೆಂಟ್ ಮಾಡಿ. ಆಲ್ಮೋಸ್ಟ್ ಹೌಸ್ ವೈಫ್ ಹೆಂಗಸರಿಗೆಲ್ಲ ಕೆಲಸ ಮಾಡಬೇಕಂದ್ರೆ ಏನಾದರೂ ಮ್ಯೂಸಿಕ್ ಕೊಡ್ತಾ ಇರಬೇಕು. ಏನಂತೀರ? ಒರೆಸ್ಲಿಕ್ಕೆ ಅಂತ ಒಂದು ಮಿಷಿನ್ ಯೂಸ್ ಮಾಡ್ತಾಯಿದ್ದೆ. ಸೊ ಅದೇ ಡ್ರೈ ಮಾಡ್ತಾಯಿತ್ತು. ನಾನು ಸುಮ್ಮನೆ ಒರೆಸ್ಕೊಂಡು ಹೋಗ್ತಾಯಿದ್ದೆ. ಅದು ಮಿಷಿನ್ ಹಾಳಾಗೋಗಿದೆ. ಸೊ ಅದಕ್ಕೆ ನಾನು ಕೈಯಲ್ಲೇ ಒರೆಸ್ತಾ ಇದ್ದೀನಿ. ಇದು ಒಂಥರ ಎಕ್ಸಸೈಸ್ ಆಗುತ್ತೆ ಅಂತ ಹೇಳಿಬಿಟ್ಟು ಮತ್ತೆ ಅದನ್ನು ಬೈ ಮಾಡೋಕ್ಕೆ ಹೋಗಿಲ್ಲ. ಮನೆ ಒರೆಸಿ ಹೊರಗಡೆ ಬಾಗಿಲು ತೊಳೆಯೋಕೆ ಹೋದೆ. ಅಲ್ಲಿ ನನಗೆ ಕಾಲಿಗೆ ಗಾಜು ಪೀಸ್ ಚುಚ್ಕೊಂಡ್ಬಿಡ್ತು. ಎಲ್ಲಿಂದ ಬಂದಿತ್ತೋ ಎಷ್ಟು ಸಣ್ಣಗಿದೆ ನೋಡಿ. ಅದನ್ನು ಹೆಂಗೆ ಬಂದು ಚುಚ್ಕೊಂಡ್ಬಿಡ್ತು. ಪಿನ್ ಹಾಕಿ ತೆಗ್ದು ನೋಡಿದ್ರೆ ಇಷ್ಟೇ ಅದು. ಸೊ ನನಗೆ ಭಯ ಏನಿತ್ತಂದರೆ ರಾಕಿಗೆ ಎಲ್ಲ ನಮ್ಮ ಹರ್ಷಿತಂಗೆ ಏನಾದರೂ ಕಾಲಿಗೆ ಚುಚ್ಕೊಂಡಿದ್ರೆ ಅಂತ ಅಂದ್ಕೊಂಡು ಸ್ವಲ್ಪ ಹೊತ್ತು ಹಾಗೆ ಸುಧಾರಿಸ್ಕೊಂಡೆ. ನೋಡಿ ಎಷ್ಟು ಚಿಕ್ಕಗಿದೆ ಗಾಜು ಪೀಸು. ಎಷ್ಟು ನೋವಾಯಿತು ಗೊತ್ತಾ ಚುಚ್ಚಿದ ತಕ್ಷಣ. ಸೊ ನೆಕ್ಸ್ಟ್ ನಾನು ಅಂದ್ಕೊಂಡೆ ಫಿಶ್ ಟ್ಯಾಂಕ್ ಕ್ಲೀನ್ ಮಾಡೋಣ ಅಂತ. ಫಿಶ್ ಟ್ಯಾಂಕ್ ಕ್ಲೀನ್ ಮಾಡಿ ಆಲ್ಮೋಸ್ಟ್ 2-3 ತಿಂಗಳಾಗಿತ್ತು. ಸೀರಿಯಸ್ಲಿ ಅಷ್ಟಿಲ್ಲ, 1-2 ಮಂತ್ಸ್ ಆಗಿರ್ಬೋದೇನೋ. ಸೊ ಏನಾಯ್ತಂದರೆ ಫಿಶ್ಗಳು ನಾನು ಇದ್ರ ತುಂಬ ಹಾಕಿದ್ದೆ ಆಯಿತಾ. ಟ್ಯಾಂಕು ಇದು ಬಂದು ದೊಡ್ಡ ಟ್ಯಾಂಕು, ಅದ್ರ ತುಂಬ ಫಿಶ್ ತಂದು ಹಾಕಿದ್ದೆ. ಯಾವಾಗ ಒಂದೊಂದೇ ಸತ್ತೋಗ್ತಾಯಿತ್ತು. ನನಗೆ ತುಂಬಾ ಬೇಜಾರಾಗ್ತಾಯಿತ್ತು. ಆಸೆ ಪಟ್ಟು ತೊಗೊಬಂದು ನಮ್ಮ ಮನೇಲಿ ಸಾಯ್ತಾ ಇದೆಯಲ್ಲ ಅಂತ ಹೇಳಿಬಿಟ್ಟು ಅದಕ್ಕೆ ನಾನು ಅದ್ರ ಕಡೆ ಅಷ್ಟು ಇಂಟ್ರೆಸ್ಟ್ ಕೊಡ್ತಾ ಇರಲಿಲ್ಲ. ಸೊ 2 ಫಿಶ್ ಇತ್ತು ಲಾಸ್ಟಲ್ಲಿ, ಅದನ್ನು ಹಾಗೆ ಬಿಟ್ಟಿದ್ದೆ. ಆವಾಗ ಒಂದು 15 ಡೇಸ್ ಒನ್ಸ್ ಕ್ಲೀನ್ ಮಾಡ್ತಾಯಿದ್ದೆ ನಾನು ಮುಂಚೆ. ಆಮೇಲೆ ಫಿಶ್ಗಳೆಲ್ಲ ಕಮ್ಮಿ ಆಯ್ತಲ್ಲ, ಸರಿ ಅಂತ ಸುಮ್ಮನೆ ಇದ್ದೆ. ಇವಾಗ ಅದು 2 ಫಿಶ್ ಇತ್ತು, 3 ಫಿಶ್ ಇತ್ತು ಆ್ಯಕ್ಚುಲಿ. 1 ಫಿಶ್ಶು ಸತ್ತೋಯ್ತು. ಸೊ ಅದು ಸತ್ತೋಯ್ತಲ್ಲ ಅಂತ ಅಂದ್ಬಿಟ್ಟು ಇರು ಕ್ಲೀನ್ ಮಾಡಿಬಿಡೋಣ, ಇನ್ನೊಂದು 2-3 ಫಿಶ್ ತಂದು ಹಾಕೋಣ ಅಂತ ಹೇಳಿಬಿಟ್ಟು ಕ್ಲೀನ್ ಮಾಡೋಕ್ಕೆ ಇಟ್ಕೊಂಡೆ. ಇಷ್ಟು ದೊಡ್ಡ ಟ್ಯಾಂಕು ಆಸೆಯಿಂದ ತೊಗೊಂಡೆ ನಾನು, ಬೇಕು ಅಂತ ಹೇಳ್ಬಿಟ್ಟು. ಕ್ಲೀನ್ ಮಾಡಬೇಕಾದ್ರೆ ಮಾತ್ರ ನನಗೆ ಯಾಕಾದರೂ ಇಷ್ಟು ದೊಡ್ಡದು ತೊಗೊಂಡು ಅಂತ ಅನಿಸುತ್ತೆ. ಸೊ ಪ್ರತಿಯೊಂದು ಎತ್ತಿ ಕ್ಲೀನ್ ಮಾಡೋ ಅಷ್ಟರಲ್ಲಿ ಸಾಕಾಗೋಗುತ್ತೆ ನನಗೆ. ನಾನು ನಮ್ಮ ಬುಜ್ಜಂಗೆ ಹೇಳ್ತಾ ಇದ್ದೆ ನಮ್ಮ ಮನೆಯವರಿಗೆ, ಈ ಟ್ಯಾಂಕು ತೊಳೆದು ಎತ್ತಿಟ್ಬಿಡೋಣ, ಬೇಡ ಯಾವುದಾದ್ರು ಬೌಲ್ ತಂದು ಇಟ್ಕೊಳ್ಳೋಣ, ಚಿಕ್ಕದಾಗಿ 2 ಫಿಶ್ ಹಾಕೋಣ ಸಾಕು, ಮತ್ತೆಲ್ಲ ಸತ್ತೋಗ್ತಾ ಇದ್ದಾವೆ ಅಂತ ಹೇಳಿಬಿಟ್ಟು.
ಅದಕ್ಕೆ ಆದರೆ ಇದನ್ನು ತಂದಿದ್ದೀವಲ್ಲ ಇರಲಿ ಬಿಡು, ಮತ್ತು ಎತ್ತಿಟ್ಬಿಟ್ರೆ ಖಾಲಿ ಇಡಬಾರ್ದು ಅನ್ನೋದೊಂದು ತಲೆಯಲ್ಲಿ. ಸೊ ಅದಕ್ಕೆ ಕಷ್ಟಪಟ್ಟು ವಾಶ್ ಮಾಡಿದ್ರೆ ಆಯಿತು ಅಂತ ಹೇಳ್ಬಿಟ್ಟು ತೊಳೆಯೋಕೆ ಇಟ್ಕೊಂಡೆ. ಎಲ್ಲ ವಾಶ್ ಮಾಡಿ ಇದನ್ನು ಅಲ್ಲಿಂದ ಇಲ್ಲಿಗೆ ನನಗೆ ಎತ್ಕೊಂಡು ಹೋಗೇ ಸಾಕಾಗೋಗುತ್ತೆ, ಮತ್ತು ಎಲ್ಲಿ ಬಿದ್ದೋಗುತ್ತೋ ಅಂತ ಬೇರೆ ಭಯ ನನಗೆ. ಫುಲ್ ಗ್ಲಾಸ್ ಅಲ್ವಾ, ಸೊ ಅದಕ್ಕೆ ಫುಲ್ ಗಲೀಜಾಗಿಬಿಟ್ಟಿತ್ತು ಬಿಡಿ. ಈ ಸರಿ ಅಂತೂ ನೋಡೋಕ್ಕೆ ಆಗ್ತಾ ಇರಲಿಲ್ಲ. ಸೊ ಎಲ್ಲ ಉಜ್ಜಿ ತೊಳೆದಿದ್ದಾಯಿತು. ಹಾಟ್ ವಾಟರಲ್ಲೇ ತೊಳೆದೆ. ಹಾಗೆ ಇದು ಏನಪ್ಪ ಅಂದರೆ ಇದು ಸ್ಟೋನ್ಗಳು ಕೂಡ ಅಷ್ಟೇ, ಸ್ಟೋನ್ಗಳು ಕೂಡ ತುಂಬ ಜಾಸ್ತಿ, ಅಂದರೆ ಟ್ಯಾಂಕ್ ದೊಡ್ಡದಿದೆಯಲ್ಲ ಸ್ಟೋನು ಅಷ್ಟೇ ಇತ್ತು. ಸೊ ಅದನ್ನು ಕೂಡ ಬಿಸಿನೀರು ಹಾಕಿ ಎಲ್ಲ ವಾಶ್ ಮಾಡಿದ್ದಾಯಿತು. ಹರ್ಷಿತಾ ಇದ್ದಿದ್ರೆ ಪಾಪ ಅವಳು ಈ ಕೆಲಸ ಮಾಡ್ತಾಯಿದ್ಲು, ಸ್ಟೋನೆಲ್ಲ ತೊಳ್ಕೊಡ್ತಾಯಿದ್ಲು. ಸೊ ಅವತ್ತು ನಾನೆಲ್ಲ ತೊಳೆದಿಟ್ಟೆ ಆ ಕಡೆ. ಒಂದು 5 ಬಕೆಟ್ ನೀರು ಹಿಡಿಯುತ್ತೆ. ಸೊ 5 ಬಕೆಟ್ ನೀರು ತಂದು ತುಂಬಿ ಅದಾದಮೇಲೆ ಅವರು ಈಗ ಹೊಸದಾಗಿ ಟ್ಯಾಂಕ್ ಕ್ಲೀನ್ ಮಾಡಿದ್ಮೇಲೆ ಒಂದು ಡ್ರಾಪ್ ಟೈಪ್ ಕೊಟ್ಟಿದ್ರು ಲಿಕ್ವಿಡ್ಡು ಫಿಶ್ ಟ್ಯಾಂಕಿಗೆ ಹಾಕೋಕ್ಕೆ. ಸೊ ಅದನ್ನು ಹಾಕಿ ಎಲ್ಲ ಮತ್ತೆ ಜೋನ್ಸ್ ಆ್ಯಂಡ್ ಫೈನಲಾಗಿ ನಾನು ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಬೇಕಿತ್ತು. ಸೊ ಸ್ನಾನ ಮಾಡ್ಕೊಂಡು ಬಂದೆ, ದೇವ್ರದ್ದು ಹೂವು ಎಲ್ಲ ತೆಗಿತಾ ಇದ್ದೆ. ಎಲ್ಲ ಹೂವು ಎಲ್ಲ ತೆಗೆದು ಮತ್ತೆ ಹೊಸದಾಗಿ ಹೂವು ಹಾಕಿ ಪೂಜೆ ಮಾಡಿ ಇವತ್ತಿನ ನನ್ನ ಡೇನ ಕಂಪ್ಲೀಟ್ ಮಾಡಿದೆ. ಸೊ ಫುಲ್